ಎಲ್ಲರಿಗೂ ನಮಸ್ಕಾರ. ನೋಡ್ಬೋದು ಎಸ್ ಡಿ ಎ ಏನು ಬಿಟ್ಟಿದ್ದಾರೋ, ಎಸ್ ಡಿ ಎ ಫೈನಲ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಸ್ಕೋರ್ ಕಾರ್ಡ್ ಆಲ್ರೆಡಿ ಮೊದಲು ಒಂದು ಬಿಟ್ಟಿದ್ದರು, ಇದು ಎರಡನೇ ಲಿಸ್ಟು. ಈ ಎರಡನೇ ಲಿಸ್ಟಲ್ಲಿ ಏನೇನಿರ್ತದೆ, ಏನೇನಿಲ್ಲ, ಎಷ್ಟು ಜನ ಪಾಸ್ ಆಗಿದ್ದಾರೆ, 35% ಎಷ್ಟು ಜನ ತೊಗೊಂಡವ್ರೆ, 35 ಓಕೆ 35% ಎಷ್ಟು ಜನ ತೊಗೊಂಡಿದ್ದಾರೆ. ಮತ್ತು ಫೈನಲ್ ಸ್ಕೋರ್ ಕಾರ್ಡ್ ಎಸ್ ಡಿ ಎ ನಾನ್ ಹೆಚ್ಚಿಗೆದಾಗಿರ್ತದೆ. ಮತ್ತು ಫಸ್ಟ್ ಲಿಸ್ಟ್ ವರ್ಸಸ್ ಸೆಕೆಂಡ್ ಲಿಸ್ಟನ್ನು ನೋಡ್ತಾ ಹೋಗೋಣ. ಎಲ್ಲರೂ ಗಮನ ಬಿಟ್ಟು ನೋಡ್ತಾ ಹೋಗಿ. ವಿಡಿಯೋನ ಕೊನೆವರೆಗೂ ನೋಡಿ. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಯಾಕಂತಂದರೆ ಇದೇ ರೀತಿ ಎಲ್ಲ ಅಪ್ಡೇಟ್ಗಳು ಬರ್ತಿರ್ತವೆ. ಈ ಲಿಂಕ್ ಏನಾದರೂ ಬೇಕಾಗಿತ್ತಂದರೆ ನಮ್ಮ ಈ ಟೆಲಿಗ್ರಾಮ್ ಚಾನಲ್ ಇದೆ, ಇಲ್ಲಿ ಜಾಯ್ನ್ ಆಗಿ ನೀವು ನಿಮ್ಮ ಸ್ಕೋರನ್ನು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಾಂದರೆ ವಾಟ್ಸಪ್ ಗ್ರೂಪ್ ಇದೆ, ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ನೋಡೋಣ. ಏನಂತಂದರೆ ಕೆ ಕೆ ಆರ್ ಟಿ ಸಿ ಇದನ್ನು ನೋಡ್ತಾ ಹೋಗೋಣ. ನೋಡ್ಬೋದು ಇಲ್ಲಿ ಕೆ ಕೆ ಆರ್ ಟಿ ಸಿಯಲ್ಲಿ 148. ಸೊ ಅಷ್ಟು ಫೈನಲ್ ಸ್ಕೋರ್ ಮಾಡಿದ್ದಾರೆ. ಹೈಯೆಸ್ಟ್ ಸ್ಕೋರ್ ಇದು. ಓಕೆ, ಹೈಯೆಸ್ಟ್ ಸ್ಕೋರು ಇಲ್ಲಿ ಕಾಣ್ತಿದೆಯಲ್ಲ ನಿಮ್ಮದು 148. ಫಸ್ಟ್ ಪೇಪರ 73 ಫಸ್ಟ್ ಪೇಪರ, ಸೆಕೆಂಡ್ ಪೇಪರ 75 = 148. ಅದು ಬಿಟ್ಟರೆ ಎಲ್ಲರೂ 140 ತಳಗೆ ಮಾಡಿದ್ದಾರೆ. 140 ಆಮೇಲೆ 138, ಆಲ್ಮೋಸ್ಟ್ 138ನೇ ಬಿಟ್ಟಿದ್ದಾರೆ. ಓಕೆ, 138 ಒಂದು 4 ಜನ ಬಿಟ್ಟರೆ, 137 ಒಂದು 3 ಜನ, 135 ಪ್ಲಸ್ ತೊಗೊಂಡಿದ್ದಾರೆ. ಆಲ್ರೆಡಿ ಕಟ್ಟಪ್ಪು ಹೇಳಿದ್ದೀನಿ ನಿಮಗೆ, 135 ಈ ರೇಂಜಲ್ಲಿ ನಿಲ್ತದೆ. ನೋಡ್ಬೋದು, ಇಲ್ಲಿಂದ ಶುರು ಆಗ್ತದೆ ನಿಮ್ಮದು ಕಾಂಪಿಟೇಷನ್. ಓಕೆ, ಇದು ಯಾವುದಂತ ಕೇಳಿದರೆ ಕಲ್ಯಾಣ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್, ಕೆ ಕೆ ಆರ್ ಟಿ ಸಿದು. ಸೊ ಇಲ್ಲಿ ಎಷ್ಟು ತೊಗೊಂಡಿದ್ದಾರೆ ಫೈನಲ್ ಆಗಿ ನೋಡ್ಬೋದು. 181 ಪೇಜಸ್ ಇದೆ. ನೋಡ್ಬೋದು ಇಲ್ಲಿ ಎಷ್ಟು ಜನ ಅಂತಂದರೆ 4691 ಜನಕ್ಕೆ ಏನಂದರೆ ಸೆಕೆಂಡ್ ಲಿಸ್ಟನ್ನು ರೆಡಿ ಮಾಡಿದ್ದಾರೆ. ಸೆಕೆಂಡ್ ಲಿಸ್ಟ್ ಫೈನಲ್ ಎಷ್ಟಿದೆ? 60 ಇದ್ದವರು ಬಂದಿದ್ದಾರೆ. 60 ಇದ್ದವರು. ಸೊ 31 ಪ್ಲಸ್ 28 ಎಲ್ಲ ಕೂಡಿ 60 ಆಯಿತು. ಸೊ ನೀವು ಕ್ವಶನ್ ಕೇಳ್ತಿದ್ರಿ ನನಗೆ, ಏನಂತಂದರೆ ನೀವು ಹೇಳ್ತಿದ್ರಿ 35% ಓನ್ಲಿ ಇದ್ದವ್ರಿಗೆ ಮಾತ್ರ ಲಿಸ್ಟಲ್ಲಿ ಕೊಡ್ತಾರೆ. 35 ಅಂತಂದರೆ ಎಷ್ಟಾಯಿತು? 70% ಆಯಿತು, 2 ಪೇಪರ್ ಸೇರಿ. ಸೊ 70% ಆದರೆ ಆ ಲಿಸ್ಟಲ್ಲಿ ಬರ್ತದೆ. ಸೆಕೆಂಡ್ ಲಿಸ್ಟ್ ಆಗಿರ್ಬೋದು, ಫಸ್ಟ್ ಲಿಸ್ಟ್ ಆಗಿರ್ಬೋದು. ಇಲ್ಲಿ ನೋಡಿದ್ರೆ 60% ತೊಗೊಂಡವರೆಲ್ಲ ಲಿಸ್ಟಲ್ಲಿ ಇದ್ದಾರಲ್ಲ ಅಂತ ಕೇಳ್ತಿದ್ದಾರೆ. ಓಕೆ, ಅದಕ್ಕೆ ಆನ್ಸರ್ ಹೇಳ್ತೀನಿ ನೋಡಿ. ಏನು ಅಂತಂದರೆ ನೋಡಿ, ಎಲ್ಲನೂ ಬೇರೆ. ಈ ಕೆ ಎ ನಡೆಸುವಂಥ ಒಂದು ಎಕ್ಸಾಮ್ ನಡೆಸುವಂಥ ಅಥಾರಿಟಿ ಇದು. ಬಟ್ ಇದರಲ್ಲಿ ಕೆಲವೊಂದಿಷ್ಟು ಬೇರೆ ಬೇರೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತವೆ. ಈಗ ಕೆ ಕೆ ಆರ್ ಟಿ ಸಿದು ಇದು ಏನು ಬರ್ತಾವಲ್ಲ, ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂತೇಳಿ, ಕಂಡಕ್ಟರ್ ಹುದ್ದೆ, BMTC, ಈ ಥರದ್ದೆಲ್ಲ ಸೆಲೆಕ್ಷನ್ ಪ್ರೊಸೆಸ್ಗಳು ಸ್ವಲ್ಪ ಬೇರೆ ಇರ್ತದೆ. ಏನಂತಂದರೆ ಇಲ್ಲಿ PUC ಮಾರ್ಕ್ಸನ್ನು ಹಿಡಿತಾರೆ. PUC ಮಾರ್ಕ್ಸನ್ನು ಎಷ್ಟು ಪರ್ಸೆಂಟ್ ಅಂದರೆ 25% ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ. ಇನ್ನು ಉಳಿದಿದ್ದು 75% ಏನಿರಬೇಕು? ಸಿ ಇ ಟಿಯಲ್ಲಿ ಪಾಸಾಗಿರಬೇಕು. ಸಿ ಇ ಟಿ ಅಂದರೆ ಗೊತ್ತಲ್ಲ, ಈ ಎಕ್ಸಾಮ್ ನಡೆಸ್ತಾರಲ್ಲ ಆ ಕೆ ಎ ನಡೆಸಿದಂತಹ ಎಕ್ಸಾಮಲ್ಲಿ 75% ಆದರೂ ಕೂಡ ಸೆಕೆಂಡ್ ಲಿಸ್ಟಿಗೆ ಕನ್ಸಿಡರ್ ಮಾಡ್ತಾರೆ. ಸೊ ಸೆಕೆಂಡ್ ಲಿಸ್ಟ್ ಅಂತಂದರೆ ಸ್ಕೋರ್ ಕಾರ್ಡ್ ಲಿಸ್ಟ್ ಬಂದಿದೆಯಲ್ಲ, 60 ಆದರೂ ಕೂಡ ಇರ್ತಾರೆ ಇಲ್ಲಿ. ಓಕೆ, ಅದು ನಿಮಗೆ ನೆನಪಿರಲಿ. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋಣ ಬೇರೆ ಬೇರೆ ಲಿಸ್ಟನ್ನು. ಇದು BDA ಲಿಸ್ಟು. BDA ನೋಡ್ಬೋದು, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಸ್ಕೋರ್ ಲಿಸ್ಟ, ಸೆಕೆಂಡ್ ಲಿಸ್ಟ. ಫಸ್ಟ್ ಹೇಳ್ಬಿಡ್ತೀನಿ ನಿಮಗೆ, ಸೆಕೆಂಡ್ ಲಿಸ್ಟ್ ವರ್ಸಸ್ ಫಸ್ಟ್ ಲಿಸ್ಟ್ ಏನು ಡಿಫ್ರೆನ್ಸು. ಫಸ್ಟು ವರ್ಸಸ್ ಸೆಕೆಂಡು ನೋಡ್ಬೋದು ಗೈಸ್. ಫಸ್ಟ್ ಲಿಸ್ಟಲ್ಲಿ ಎಲ್ಲರ ಎಕ್ಸಾಮ್ ಯಾರು ಬರೆದಿರ್ತಾರಲ್ಲ ಎಲ್ಲರದ್ದು ಕೂಡ ನೇಮ್ ಇರ್ತದೆ. ಅರ್ಥ ಆಯ್ತಾ? ಎಲ್ಲರದ್ದು ಕೂಡ ನೇಮ್ ಇರ್ತದೆ. ಅಂದರೆ ನೀವು ಮೈನಸ್ ಸ್ಕೋರ್ ಮಾಡಿದ್ರು ನಿಮ್ಮ ಹೆಸರು ಲಿಸ್ಟಲ್ಲಿ ಇರ್ತದೆ. ಬಟ್ ಸೆಕೆಂಡ್ ಲಿಸ್ಟಲ್ಲಿ ಹಾಗಲ್ಲ, ಫಿಲ್ಟ್ರೇಷನ್ ಮಾಡ್ತಾರೆ. ಫಿಲ್ಟ್ರೇಷನ್ ಮಾಡಿಬಿಟ್ಟು ನಿಮ್ಮದು ಓನ್ಲಿ 70% ಮೇಲಾಗಿರಬೇಕು. ಅಂದರೆ 35% ದಾಟಿರಬೇಕು, 2 ಪೇಪರ್ ಸೇರಿಸಿ. ಓಕೆ, ಅಂದರೆ ನಿಮ್ಮದು ಕ್ವಾಲಿಫೈ ಆಗ್ತದೆ. ಬರೀ ಏನು ಜಸ್ಟ್ ಎಲಿಜಿಬಲ್ ಅನ್ನೋಕ್ಕೆ, ನೀವೇನು ಸೆಲೆಕ್ಟ್ ಆಗೇ ಬಿಡ್ತೀರಾ ಅಲ್ಲ, ಜಸ್ಟ್ ಎಲಿಜಿಬಲ್. ಯಾರೂ ಕ್ಯಾಂಡಿಡೇಟ್ ಇಲ್ಲ ಅಂತಂದರೆ ನಿಮ್ಮನ್ನ ತೊಗೋತಾರೆ. ಓಕೆ, ಇಲ್ಲಿ ನೋಡ್ಬೋದು ಸಿಕ್ಕಾಪಟ್ಟೆ ಕ್ಯಾಂಡಿಡೇಟ್ಸ್ ಇದ್ದಾರೆ. ಸೊ ನಿಮ್ಮ ಸ್ಕೋರು ಜಾಸ್ತಿನೇ ಇರಬೇಕು. ಎಷ್ಟಿರಬೇಕು ಅಂತ ಹೇಳ್ತೀನಿ. ಇಲ್ಲಿ ಫೈನಲ್ ಎಷ್ಟಿದೆ ನೋಡ್ಬೋದು, 70 ಅಲ್ಲ ಗೈಸ್, 70 ಇದ್ದವರು ಕ್ವಾಲಿಫೈ. ಫಸ್ಟ್ ಪೇಪರ್ ಬರೀ 22, ಸೆಕೆಂಡ್ ಪೇಪರು 42, ಈ ರೀತಿ ಕ್ವಾಲಿಫೈ ಆಗಿದ್ದಾರೆ. ಸೊ
ನೋಡ್ಬೋದು ಫಸ್ಟ್ ಎಷ್ಟು ತೊಗೊಂಡಿದ್ದಾರೆ ಬಿ ಡಿ ಎಲ್ಲಿ ಹೈಯೆಸ್ಟ್ ಎಷ್ಟು ಅಂದರೆ 156 ಬಿ ಡಿ ಎ ಅಲ್ಲಿ ನಿಮ್ಮದು ಲಿಸ್ಟ್ ನೋಡ್ಕೋಬೋದು. ಸೊ ಬಿಟ್ಟರೆ ಎಲ್ಲರೂ ಕೂಡ ಎಷ್ಟೆಷ್ಟು ತೊಗೊಂಡಿದ್ದಾರೆ 154 ಒಬ್ಬರು ತೊಗೊಂಡಾರೆ, 56 ಒಬ್ಬರು ಬಿಟ್ಟರೆ 50 ಇನ್ನೊಬ್ಬರು, 48 ಇನ್ನೊಬ್ಬರು ಬಿಟ್ಟರೆ 47 46 46ರಿಂದ ತುಂಬ ಜನ ಇದ್ದಾರೆ. ಸೊ ನಿಮ್ಮದು ಕಟ್ ಆಫ್ 140 ಪ್ಲಸ್ನೇ ಹೋಗ್ತದೆ. ಓಕೆ, ನಿಮಗೇನಾದ್ರು ಮತ್ತು ಸ್ಪೆಸಿಫಿಕ್ಕಾಗಿ ಕಟ್ ಆಫ್ ವಿಡಿಯೋಗಳು ಏನಾರು ಬೇಕಾಗಿತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಆಲ್ರೆಡಿ ಮಾಡಿದ್ದೀನಿ, ಮತ್ತು ಕಮೆಂಟ್ ಮಾಡಿ. ಈ ಸ್ಕೋರ್ ಲಿಸ್ಟ್ ಆಧಾರಿತವಾಗಿ ನೋಡೋಣ ಅಂತ. ಮತ್ತೊಂದು ವಿಶೇಷ ಇಂಪಾರ್ಟೆಂಟ್ ಏನಂತಂದರೆ, ಸೊ ಗೋರ್ಮೆಂಟ್ ಜಾಬ್ ಅಪ್ಡೇಟ್ ಅಂತೇಳಿ ಒಂದು ಚಾನಲ್ ಇದೆ. ಗೋರ್ಮೆಂಟ್ ಜಾಬ್ ಅಪ್ಡೇಟ್ ಅಂತೇಳಿ ಒಂದು ಚಾನಲ್ ಇದೆ. ಅದು ಕನ್ನಡದಲ್ಲಿ ಮಾಹಿತಿಯನ್ನು ಕೊಡ್ತಾರೆ. ಅವರು ನಮ್ಮ ಗೆಳೆಯರೇ. ಅವರು ಒಳ್ಳೆ ಕಂಟೆಂಟನ್ನು ಹಾಕ್ತಿರ್ತಾರೆ. GDS ಬಗ್ಗೆ ಆಗಿರ್ಬೋದು, SSC, RRB ಹೀಗೆ ಹಲವಾರು ರೀತಿ 10th, ಸೆಕೆಂಡ್ ಇಯರು ಎಲ್ಲದ್ರ ಬಗ್ಗೆಯೂ ಅಪ್ಲಿಕೇಶನ್ ಹೇಗೆ ಹಾಕ್ಕೊಳ್ಳೋದು ಮತ್ತು ಎಲ್ಲದ್ರ ಬಗ್ಗೆಯೂ ಇನ್ಫಾರ್ಮೇಷನ್ನ ಕೊಡ್ತಿದ್ದಾರೆ. ಓಕೆ, ಅದು ನಿಮಗೆ ಆ ಚಾನಲ್ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಟೈಟಲಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ. ಹೋಗಿ ಅವ್ರ ಚಾನಲ್ ಕೂಡ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡಿ, ಅವರು ಕೂಡ ಸಪೋರ್ಟ್ ಮಾಡಿ. ಓಕೆ, ಅವರು ಇವಾಗ ಒಂದು ಅಪ್ಲಿಕೇಶನ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದಾರೆ. ಯಾವುದಂದರೆ ಏರ್ಫೋರ್ಸ್. ಯಾರ್ಯಾರೆಲ್ಲ 18ರಿಂದ 21 ವಯಸ್ಸಿನವರು ಹುಡುಗರು ಇರ್ತಾರಲ್ಲ, ಅಪ್ಲಿಕೇಶನ್ ಹೇಗೆ ಹಾಕೊಳ್ಳೋದು ಅಂತೇಳಿ ಅವರೊಂದು ವಿಡಿಯೋನ ಬಿಡ್ತಾರೆ. ಓಕೆ, ಅದು ಯಾರು ಇರ್ತಾರಲ್ಲ ಅವ್ರು ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ ಆ ವಿಡಿಯೋನ ನೋಡಿ ನೀವು ಕೂಡ ಅಪ್ಲಿಕೇಶನ್ನ ಹಾಕಿ. ಓಕೆ, ನೋಡ್ಬೋದು BWSSB ಯಾರೆಲ್ಲ ಹಾಕಿದಿರಿ. BWSSB ಅವ್ರದ್ದು 156 ಪ್ಲಸ್ ಮಾಡಿದ್ದಾರೆ. 56 ಒಬ್ಬರು, 54, 50, 48, 47, 46. ಓಕೆ, 46ರಿಂದ ತುಂಬ ಜನ ಇದ್ದಾರೆ ನೋಡ್ಕೋಬೋದು. ಇಲ್ಲಿ ಫೈನಲ್ ಅವರು ಎಷ್ಟು ಸೆಲೆಕ್ಟ್ ಆಗಿದ್ದಾರೆ, ಫೈನಲ್ 70. ಸೊ ಎಲ್ಲ ಕೂಡ ಫೈನಲ್ 70 ಇರ್ತದೆ. ಡೋಂಟ್ ವರಿ, 35% ಆದರೆ ಮಾತ್ರ ಲಿಸ್ಟಲ್ಲಿ ಇರ್ತಾರೆ. 1ನೇದು 24, 2ನೇ ಪೇಪರು 45, ಟೋಟಲ್ 70. ಎಸ್, ಇವಾಗ ನೋಡೋಣ ಏನಂತಂದರೆ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಯಾರೆಲ್ಲ ಹಾಕಿದ್ದೀರಾ ಅವ್ರದ್ದು ಎಷ್ಟೆಷ್ಟಾಗಿದೆ ಏನಿಲ್ಲ ನೋಡ್ಬೋದು. ಎಲ್ಲ 156 ಪ್ಲಸ್ಸೇ ತೊಗೊಂಡಾರೆ. ಓಕೆ, 156, 154, ಆಮೇಲೆ 151, 150, 140, 147, 46 ನೋಡ್ಬೋದು. ನೀವೆಲ್ಲ ನೋಡ್ಬೋದು 146 ಅಬೋವ್ನೇ ಮಾಡಿರ್ತಾರೆ ಎಲ್ಲರೂ. 146ಇಂದನೇ ನಿಮ್ಮ ಕಾಂಪಿಟೇಷನ್ ಶುರು. ಎಸ್, ನೋಡ್ಕೋಬೋದು ನೀವೆಲ್ಲ. ಎಲ್ಲ ಕಡೆ 70 ಪ್ಲಸ್ ಮೇಲೇ ಇರ್ತವೆ. ಎಸ್, ನೋಡ್ಬೋದು ಮತ್ತೊಂದು ಲಿಸ್ಟು. ಇದು ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಅಂತ ಬರ್ತದೆ, KSDL. ಈ KSDLಲ್ಲಿ ಎಷ್ಟು ಸ್ಕೋರ್ ಆಗಿದೆ ನೋಡೋಣ. ನೋಡ್ಬೋದು ಅತ್ಯಂತ ಕಮ್ಮಿ ಸ್ಕೋರ್ ಅಂತಂದರೆ ಇದೆ ಗೈಸ್. ಓಕೆ, ಅತಿ ಲೋವೆಸ್ಟ್ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರಲ್ಲ ಇಲ್ಲಿ 100% ಸೆಲೆಕ್ಷನ್ ಆಗ್ತೀರಾ. ನಿಮ್ದು ಏನಾದ್ರು ಜಾಸ್ತಿ ಸ್ಕೋರ್ ಆಗಿತ್ತಪ್ಪ ಅಂತಂದರೆ ಸೆಲೆಕ್ಷನ್ ಆಗ್ತೀರಾ. ಅತ್ಯಂತ ಕಮ್ಮಿ ಸ್ಕೋರೇ 109 ಸ್ಕೋರ್ ಆಗಿದೆ. ಅರ್ಥ ಮಾಡ್ಕೊಳ್ಳಿ. KSDL ಅತ್ಯಂತ ಕಮ್ಮಿ ನಿಂತಿದ್ದು ಇದೆ ನೋಡ್ಬೋದು. 109 ಅದು ಒಬ್ಬರೇ ತೊಗೊಂಡವ್ರೆ. ಬಿಟ್ಟರೆ 103, 2, 101 ಆಯರಿ ಥರ 101 ಹಾಕಿದೆ 100. ಓಕೆ, ಆದರೂ ಸೊ ಸೆಲೆಕ್ಷನ್ ಆಗೋಕ್ಕೆ ಭಾರಿ ನೋಡ್ಬೋದು. ಇಲ್ಲಿ ಆರಾಮ್ ಸೆಲೆಕ್ಷನ್ ಪಾಸಿಬಿಲಿಟಿ ಜಾಸ್ತಿ ಇದೆ. ಇಂಥಲ್ಲೆಲ್ಲ ಆಗಬೇಕು. KSDL ನೋಡ್ಬೋದು 93 ಫಸ್ಟ್ ಇವರೇ ಇದ್ದಾರೆ. ಸೊ ಇವ್ರದ್ದೇ ಆಗಬೇಕು. ಇದರಲ್ಲಿ ಮಾತ್ರ ರಿಸರ್ವೇಷನು. ಓಕೆ, ಸೊ ಇಲ್ಲಿ ನೋಡೋಣ ಫೈನಲ್ ಎಷ್ಟಿದೆ ಅಂತೇಳಿ. ಎಸ್, ಇಲ್ಲಿ ಕೂಡ 70 ಇದೆ ಫೈನಲ್. ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ ನೋಡ್ಬೋದು. ಅತ್ಯಂತ ಕಮ್ಮಿ ಕಾಂಪಿಟೇಷನ್ 232 ಜನ ಸೆಲೆಕ್ಟ್ ಆಗಿದ್ದಾರೆ ಅಷ್ಟೇ. ಓಕೆ, ಬರೀ 232 ಜನ ಕ್ವಾಲಿಫೈ ಆದರು. ಓನ್ಲಿ 35% ಮಾಡಿದವರು ಮಾತ್ರ ಇರು. ಇದರಲ್ಲಿ ಸೆಲೆಕ್ಟ್ ಆಗೋರು ತುಂಬ ಕಮ್ಮಿ ಜನ. ಎಸ್, ನೋಡ್ಬೋದು. ಇದು ಏನಂತಂದರೆ ಕರ್ನಾಟಕ ಸ್ಟೇಟ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ ಇಲ್ಲಿ. ಸೊ ಇವ್ರದ್ದು ಎಷ್ಟು ನಿಂತಿದೆ ಫೈನಲ್ ಆಗಿ 156 ತೊಗೊಂಡಾರೆ, 50 ತೊಗೊಂಡಾರೆ, 48, 47, 46ರಿಂದ ಇಲ್ಲಿ ಕಾಂಪಿಟೇಷನ್ ಶುರು. 146 ಪ್ಲಸ್ಸೇ ಇದ್ದಾರೆ ಎಲ್ಲರೂ. ಓಕೆ, ಎಷ್ಟು ನೋಡ್ಬೋದು. ಮತ್ತು ಯಾವುದಂತಂದರೆ ನಾರ್ತ್ ವೆಸ್ಟ್ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಇದು 156 ಹೈಯೆಸ್ಟು. 56, 54, 50, 48, 46 ನೋಡ್ಕೋಬೋದು.
ಎಲ್ಲದರಲ್ಲಿ ಗೈಸ್ ನೋಡ್ಬೋದು 156 ಹೈಯೆಸ್ಟ್ ಮಾಡಿದ್ದಾರೆ. ಸೊ 156 ಹೈಯೆಸ್ಟ್ ಮಾಡಿದ್ದಾರೆ. ಫಸ್ಟ್ ಪೇಪರ ನೋಡ್ಕೋಬೋದು ನೀವು ಇಲ್ಲೆಲ್ಲ. ಫಸ್ಟ್ ಪೇಪರು 77, ಸೆಕೆಂಡ್ ಪೇಪರು 79. ಎಲ್ಲ ಕಡೆ ಆಗಿದೆ ಗೈಸ್, ಇದೇ ರೀತಿ ಎಲ್ಲ ಕಡೆ ಆಗಿದೆ. ಹಾಗಿದ್ರೆ ಒಂದೇ ಒಂದು ಕಡೆ ಕಮ್ಮಿ ನಿಂತಿದೆ, ಆಗಲೇ ಹೇಳಿದೆ ನಿಮಗೆ. ಅದು ಯಾವುದಂತಂದರೆ KSDL ಓನ್ಲಿ 109, 101 ಆಯರಿ. ಓಕೆ, ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು. PDF ಏನಾದರೂ ಬೇಕಾಗಿತ್ತಂದರೆ ಈ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮತ್ತು ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಲೈಕ್ ಕೊಟ್ಟ ಮೇಲೆ ಇಲ್ಲೊಂದು ಹೈಪ್ ಅಂತ ಬರ್ತದೆ, ಹೈಪ್ ಅದನ್ನ ಕ್ಲಿಕ್ ಮಾಡಿ. ಓಕೆ, ಎಲ್ಲರಿಗೂ ಕೂಡ ಧನ್ಯವಾದ.